ಇನ್ನು ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯಿಂದ ಫೋರ್ಜರಿ ದಾಖಲೆ ಬಿಡುಗಡೆ. ಇದನ್ನು ಆರೋಪಿಸಿ ದಾಖಲೆ ಬಿಡುಗಡೆ ಮಾಡಿದ್ರು ಗಿರೀಶ್ ಮಟ್ಟಣ್ಣನವರ್. ಧರ್ಮಸ್ಥಳ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಹೀಗಾಗಿ ಎಸ್ಐಟಿ ಬುಲಾವ್. ಸದ್ಯ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಪಿಡಿಒ ಮತ್ತು ಅಧಿಕಾರಿಗಳಿಗೆ ಬುಲಾವ್ ಹೋಗಿದೆ. ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿ ಅಧಿಕಾರಿಗಳಿಂದ ಸೂಚನೆ. ಎಸ್ಐಟಿಗೆ ತಾನು ದಾಖಲೆ ಸಲ್ಲಿಸಿರುವುದಾಗಿ ಮಟ್ಟಣ್ಣನವರು ಹೇಳಿದ್ರು. ಆ ದಾಖಲೆ ಜೊತೆ ಪಂಚಾಯತ್ ದಾಖಲೆಗಳನ್ನ ಸಾಮ್ಯತೆಯನ್ನ ಪರಿಶೀಲನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅಧಿಕಾರಿಗಳಿಂದ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದೆ ಎಸ್ಐಟಿ. ಗಿರೀಶ್ ಮಟ್ಟಣ್ಣನವರು ಕೆಲ ದಾಖಲೆಗಳನ್ನ ಹಿಡ್ಕೊಂಡು ಬಂದಿದ್ರು, ಕೆಲವು ಆರೋಪಗಳನ್ನ ಮಾಡಿದ್ರು, ನಕಲಿ ದಾಖಲೆಗಳನ್ನು ಕೊಟ್ಟಿದೆ ಗ್ರಾಮ ಪಂಚಾಯತ್ ಎನ್ನುವಂತಹ ಆರೋಪವನ್ನ ಮಾಡಿದ್ರು. ಆ ಸಾಕ್ಷ್ಯಗಳನ್ನು ತಾನು ಎಸ್ಐಟಿಗೆ ಕೊಟ್ಟಿರುವುದಾಗಿ ತಿಳಿಸಿದ್ರು. ಈ ಹಿನ್ನೆಲೆಯಲ್ಲಿ ಎಸ್ಐಟಿ ಸದ್ಯ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಪಿಡಿಒ ಮತ್ತು ಅಧಿಕಾರಿಗಳಿಗೆ ಬುಲಾವ್ ಕೊಟ್ಟಿದೆ. ಮಟ್ಟಣ್ಣವರು ಕೊಟ್ಟಂತಹ ದಾಖಲೆಯ ಜೊತೆ ಪಂಚಾಯತ್ನಲ್ಲಿರುವಂತಹ ದಾಖಲೆಗಳ ಸಾಮ್ಯತೆಯನ್ನು ಪರಿಶೀಲನೆ ಮಾಡೋದಕ್ಕೆ ಈಗ ಎಸ್ಐಟಿ ಮುಂದಾಗಿದ್ದು ಅಧಿಕಾರಿಗಳಿಂದ, ಗ್ರಾಮ ಪಂಚಾಯತ್ ಅಧಿಕಾರಿಗಳಿಂದ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದೆ. ಗ್ರಾಮ ಪಂಚಾಯಿತಿ ಫೋರ್ಜರಿ ದಾಖಲೆಗಳನ್ನು ಬಿಡುಗಡೆ ಮಾಡಿದೆ ಎನ್ನುವುದು ಗಿರೀಶ್ ಮಟ್ಟಣ್ಣನವರ ಆರೋಪ ಆಗಿತ್ತು. ಮೃತರ ದಾಖಲೆಗಳಿಗೆ ಸಂಬಂಧಪಟ್ಟಂತೆ ಪಂಚಾಯತ್ನಿಂದ ಬಿಡುಗಡೆಯಾದಂತಹ ದಾಖಲೆ ಫೋರ್ಜರಿ ದಾಖಲೆ ಎನ್ನುವಂತಹ ಆರೋಪ ಮಾಡಿದರು.